ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಇದ್ದ ಬ್ಯಾನರ್ ಅನ್ನು ಹರಿದು ಹಾಕಿ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರ ಬ್ಯಾನರ್ ಅನ್ನು ಕಟ್ಟಿದ ಕಿಡಿಗೇಡಿಗಳು. ತಾಳಿಕೋಟೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಬ್ಯಾನರ್ ಅನ್ನು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರ ಕೆಲವೊಂದು ಕಿಡಿಗೇಡಿ ಕಾರ್ಯಕರ್ತರು ಹರಿದು ಹಾಕಿ ಆ ಸ್ಥಳಕ್ಕೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರ ಬ್ಯಾನರ್ ಅನ್ನು ಕಟ್ಟಿದ್ದಾರೆ. ತಾಳಿಕೋಟೆ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಮೂಕಿಹಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಎಲ್ ಹಜೇರಿ, ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದ ಅಲ್ಲಾ ಬಕಸ್, ಚಳ್ಳಿಗಿಡದ ಉಪಾಧ್ಯಕ್ಷರಾದ ದೇವು ಕುಚ್ಬಾಳ್, ಅಬ್ದುಲ್ ರಜಾಕ್, ಮುಲ್ಲಾ ನಜೀರ್ ಚೋರ್ಗಸ್ತಿ ಹಾಗೂ ಸಂಘಟನೆಗಳು ಭಾಗವಹಿಸಿದ್ರು. ವರದಿ ಲಕ್ಷ್ಮಣ್ ಕಲಾಲ್. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವಿಶ್ವನಾಥ್ ಹಜೇರಿ ನಾನು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಾಳಿಕೋಟೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಮ್ಮ ಬ್ಯಾನರ್ ದೀಪಾವಳಿ ಶುಭಾಶಯ ಕೋರುವ ಬ್ಯಾನರನ್ನು ಕಟ್ಟಿದ್ದೆವು. ನಿನ್ನೆ ರಾತ್ರಿ ಕಿಡಿಗೇಡಿಗಳು ಆ ಬ್ಯಾನರನ್ನು ಕಿತ್ತೆಸೆದು ತಮ್ಮ ಬ್ಯಾನರನ್ನು ಅಳವಡಿಸಿ ದುಷ್ಕೃತ್ಯವನ್ನು ಎಸಗಿದ್ದಾರೆ. ಈ ದುಷ್ಕೃತ್ಯವೆಸಗಿದ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮುಂದಿನ ದಿನಮಾನಗಳಲ್ಲಿ ಈ ಕೃತ್ಯವೆಸಗದಂತೆ ಅವರ ಮೇಲೆ ಕಾನೂನು ಅಡಿಯಲ್ಲಿ ಬಂಧನಕ್ಕೆ ಒಳಪಡಿಸಬೇಕು ಮತ್ತು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮಾಡಲಾಗುವುದು ಎಂದು ಎಚ್ಚರಿಕೆಯ ಮನವಿಯಾಗಿದೆ. ಸರ್, ಇದು ರಾತ್ರಿ ಎಷ್ಟು ಗಂಟೆಗೆ ಆಗಿದೆ? ಅದು ರಾತ್ರಿ ಎಷ್ಟು ಗಂಟೆಗಾಗಿದೆ ಅದು ನಮಗೆ ತಿಳಿದು ಬಂದಿಲ್ಲ. ನಮ್ಮ ಅಧ್ಯಕ್ಷರ ಕರೆ ಮಾಡಿ ಏನದ ಈ ರೀತಿ ಬ್ಯಾನರನ್ನು ಹರಿದು ಹಾಕಿ ಹಿಂಗೆ ಮಾಡಿದ್ದಾರೆ ಅಂತೇಳಿ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಗಳು ನಮಗೆ ಫೋನ್ ಕರೆಯ ಮೂಲಕ ತಿಳಿಸಿದಾಗ ಈ ವಿಷಯ ನಮಗೆ ತಿಳಿದು ಬಂದಿದೆ. ನಿಮ್ಮ ಬ್ಯಾನರ್ ತೆಗೆದು ಯಾರು ಬ್ಯಾನರ್ ಹಾಕಿದ್ದಾರೆ ಈಗ? ಅಲ್ಲಿ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರ ಭಾವಚಿತ್ರ ಇರುವ ಒಂದು ಬ್ಯಾನರನ್ನು ಅಲ್ಲಿ ಅಳವಡಿಸಿದ್ದಾರೆ. ನಿಮ್ಗೆ ಡೌಟ್ ಏನಾರ ಯಾರ ಮ್ಯಾಗೆ ಡೌಟ್ ಇದೆ? ನಮಗೆ ಯಾರ ಕಾರ್ಯಕರ್ತರ ಮೇಲೆ ಯಾರ ಮೇಲೆ ನಮಗೆ ಡೌಟ್ ಇಲ್ಲ. ಯಾರು ಹರಿದು ಹಾಕ್ಯಾರ ಏನದ ಅದನ್ನೇನದ ತಾಲೂಕು ಆಡಳಿತಗಾರರು ಮತ್ತು ಈ ಸ್ಥಳೀಯ PSI ಸಾಹೇಬರು ಅದನ್ನೇನದ ಅವ್ರು ಯಾರ ಅದಾರ ಅಂಥ ಕೆಟ್ಟ ಕೃತ್ಯವನ್ನು ಎಸಗಿದಂತ ಅಂಥವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಅವರಲ್ಲಿ ಒಂದು ಮನವಿ ಮಾಡ್ತೀವಿ. ಪೊಲೀಸ್ ಗಮನಕ್ಕೆ ನೀವು ಇಟ್ಟಿದ್ದೀರಿ? ಏನಂದ್ರೆ ಪೊಲೀಸ್ ಗಮನಕ್ಕೆ ನೀವು? ಪೊಲೀಸ್ PSI ಸಾಹೇಬರಿಗೆ ನಾನು ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಏನಿದ್ರು ಈಗೇನೋ ಅವರು ಏನದ ಅದನ್ನು ವಿಚಾರಣೆ ಮಾಡೋದು ಬನ್ನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನದ ನಾವು ಸಾಹೇಬರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ವಿಚಾರ ಮಾಡೋದು. ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು. ನಾನು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಅಬ್ದುಲ್ ರೆಹಮಾನ್ ಮೂಕಿಹಾಳ್ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಿನ್ನೆಯ ದಿನ ರಾತ್ರಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿನ ಪದಾಧಿಕಾರಿಗಳ ಒಂದು ಬ್ಯಾನರ್ ಕಟೌಟನ್ನು ಬಸವೇಶ್ವರ ವೃತ್ತದಲ್ಲಿ ಅಳವಡಿಸಿದ್ದೇವೆ. ಅದನ್ನು ಮಾಜಿ ಶಾಸಕರ ಕೆಲವೊಂದು ಕಾರ್ಯಕರ್ತರು ಆ ಕಟೌಟನ್ನು ಆ ಬ್ಯಾನರನ್ನು ಕಿತ್ತಿ ಹರಿದು ಚಿಂದಿ ಮಾಡಿ ಅದನ್ನು ಒಂದು ಬಾಳೆಹಣ್ಣು ಮಾರುವ ಗಾಡಿಯಲ್ಲಿ ತುರುಕಿ ತಮ್ಮ ಒಂದು ಮಾಜಿ ಶಾಸಕರ ಒಂದು ಬ್ಯಾನರನ್ನು ಕಟೌಟನ್ನು ಅಲ್ಲಿ ಆ ಸ್ಥಳದಲ್ಲಿ ಅಳವಡಿಸಿದ್ದಾರೆ. ಅದನ್ನು ಯಾರು ಹರಿದು ಹಾಕಿದರು, ಏಕೆ ಹರಿದು ಹಾಕಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿಲ್ಲ. ಮತ್ತು ಮೇಲಾಗಿ ಏನದ ತಾಳಿಕೋಟೆ ಪಟ್ಟಣದಲ್ಲಿ ನಮ್ಮ ತಾಳಿಕೋಟೆ ತಾಲೂಕಿನ ಅಧ್ಯಕ್ಷರು, ಅಲ್ಲಿ ಕಾರ್ಯದರ್ಶಿಗಳು ಮತ್ತು ಅಲ್ಲಿಯ ಪದಾಧಿಕಾರಿಗಳು, ನಮ್ಮ ಕನ್ನಡ ಪ್ರೆಸ್ ಕ್ಲಬ್ಬಿನ ಪದಾಧಿಕಾರಿಗಳು ಅಲ್ಲಿ ತಾಳಿಕೋಟೆಯಲ್ಲಿ ಇದ್ದರು. ಅವರಿಗೆ ಒಂದು ಫೋನ್ ಮುಖಾಂತರ ಒಂದು ಕರೆ ಮಾಡಿ ತಮ್ಮ ಬ್ಯಾನರನ್ನು ತೆಗೆದುಕೊಡ್ರಿ ಅಂತಂದು ತಿಳಿಸಿದ್ರೆ ಆ ಬ್ಯಾನರ್ ನಾವು ತೆಗೆದು ಇಟ್ಕೊತಿದ್ದೀವಿ. ಆದರೆ ಅನಿವಾರ್ಯ ಅವರು ಯಾವ ಕೆಟ್ಟ ಉದ್ದೇಶದಿಂದ ಆ ಬ್ಯಾನರನ್ನು ಹರಿದು ಹಾಕಿ ಇರೋದ ತಮ್ಮ ಶಾಸಕರ ಒಂದು ಭಾವಚಿತ್ರ ಇರುವ ಬ್ಯಾನರನ್ನು ಅಲ್ಲಿ ಅಳವಡಿಸಿದ್ದಾರೆ. ಇಂಥ ಒಂದು ಕೆಟ್ಟ ಕೃತ್ಯವನ್ನು ತಾಳಿಕೋಟೆ ಪಟ್ಟಣದಲ್ಲಿ ಎಸಗಿದ್ದಾರೆ. ಕಾರಣ ಅಂಥ ಒಂದು ಕೆಟ್ಟ ಕಾರ್ಯಕರ್ತರನ್ನೇ ಏನಂದ್ರೆ
ಅವರು ಯಾರು ಎಂಬುದನ್ನು ಅದನ್ನು ತಾವು ಅದನ್ನು ಕಂಡುಹಿಡಿದು ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಏನನ್ನು ನಾನು ತಾಲೂಕು ಆಡಳಿತಾಧಿಕಾರಿಗಳಿಗೂ ನಾನು ಮನವಿ ಸಲ್ಲಿಸುತ್ತೇನೆ ಮತ್ತು PSI ಸಾಹೇಬರಿಗೂ ಸಹಿತ ನಾನು ಈ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಅವರಿಗೂ ಸಹಿತ ನಾನು ಒಂದು ಮನವಿಯನ್ನು ಕೊಡುತ್ತೇನೆ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಇಂಥ ಕೆಟ್ಟ ಕೃತ್ಯಗಳು ಬೆಸಗಲಾರದಂತೆ ತಾವು ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಪತ್ರಿಕಾ ಮಾಧ್ಯಮದ ಇದ್ರ ಮುಂದೆ ನಾನು ತಮಗೆ ತಿಳಿಬಯಸ್ತೇನೆ. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ತಾಳಿಕೋಟಿ ತಾಲೂಕು ಅಧ್ಯಕ್ಷ AM ಚಳ್ಳಿಗಿಡದಂತ ಮಾತಾಡ್ತಿರೋದು. ನಿನ್ನೆ ದಿನಾಂಕ ತಾಳಿಕೋಟಿಯಲ್ಲಿ ತಾಳಿಕೋಟಿಯ ಹಾಟ್ ಸಿಟಿಯಾಗಿರುವ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿನ ರಾಜ್ಯ ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿಗಳ ಸೇರಿರುವ ಒಂದು ಬ್ಯಾನರನ್ನು ಹರಿದು ಹಾಕಿ ಆ ಸ್ಥಳಕ್ಕೆ ಬೇರೆ ಬ್ಯಾನರನ್ನು ಕಟ್ಟಿದ್ದಾರೆ. ತಾಳಿಕೋಟಿ ತಾಲೂಕಿನ ಪದಾಧಿಕಾರಿಗಳು ನಾವು ಎಲ್ಲರೂ ಅದೇ ಊರಿನಲ್ಲಿ ಇರ್ತೀವಿ. ನಮಗೆ ಒಂದು ಕರೆ ಮಾಡಿ ತಮ್ಮ ಬ್ಯಾನರನ್ನು ತೆಗಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಪ್ಕೋತಿದ್ವಿ. ನಮಗೆ ಹೇಳಲಾರದೆ ಆ ಬ್ಯಾನರನ್ನು ತೆಗೆಯದೆ ಅಷ್ಟೇ ಅಲ್ಲದೆ ಆ ಬ್ಯಾನರನ್ನು ಪೂರ್ತಿ ಚಿಂದಿಯಾಗಿ ಹರಿದಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯ. ತಾಳಿಕೋಟಿ ತಾಲೂಕಿನ ಮಾಜಿ ಶಾಸಕರ ಕೆಲವೊಂದು ಕಿಡಿಗೇಡಿ ಕಾರ್ಯಕರ್ತಗಳು ಈ ದೃಶ್ಯ ಎಸಗಿದ್ದಾರೆ. ಅದು ಅವರು ಹೌದು ಅಲ್ಲೋ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ಬ್ಯಾನರ್ ಇದ್ದ ಸ್ಥಳದಲ್ಲಿ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿಯವರ ಬ್ಯಾನರ್ ಇದ್ದ ಕಾರಣದಿಂದ ಮಾಜಿ ಶಾಸಕರ ಕೆಲವೊಂದು ಕಿಡಿಗೇಡಿ ಕಾರ್ಯಕರ್ತರು ಈ ಕೃತ್ಯ ಮಾಡಿದ್ದಾರೆ ಎಂದು ನಾವು ಹೇಳ್ತಿದ್ದೀವಿ. ಯಾಕಂದ್ರೆ ಅಲ್ಲಿ ಬೇರೆಯವ್ರ ಬ್ಯಾನರ್ ಇಲ್ಲ. ಪ್ರಭು ಶ್ರೀರಾಮ ಜೊತೆ AS ಪಾಟೀಲ್ ನಡಹಳ್ಳಿಯವರ ಭಾವಚಿತ್ರ ಅಳವಡಿಸಿರುವ ಬ್ಯಾನರನ್ನು ಆ ಸ್ಥಳದಲ್ಲಿ ಕಟ್ಟಿದ್ದಾರೆ. ಕಟ್ಟಲಿ, ನಮಗೆ ಕಟ್ಟಾಗ ಏನೂ ಅಭ್ಯಂತರ ಇಲ್ಲ. 22ರಂದು ಪೂರ್ತಿ ದೇಶನೇ ಅದು ಒಂದು ದೀಪಾವಳಿ ಹಬ್ಬದ ಥರ ಆಚರಣೆ ಮಾಡಿ ಅವರು ನಮಗೆ ಒಂದು ಕರೆ ಮಾಡಿ ಹೇಳಿದರೆ ನಾವು ಅದು ಬ್ಯಾನರ್ ತೆಗೆದು ಅವ್ರಿಗೆ ಕೊಡ್ತಿದ್ವಿ. ಅದು ಆ ಸ್ಥಳ ತಾವು ಕುಂದಿರಿಸ್ಬೋದಿತ್ತು. ಆದರೆ ನೀವು ಈ ರೀತಿ ನಮಗೆ ಅಪಮಾನ ಮಾಡಿದ್ದೀರೆ, ಇದು ಸರಿ ಅನಿಸೋದಿಲ್ಲ. ಇದಕ್ಕೆ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಯ PSI ಅವರು ಸೂಕ್ತ ಕ್ರಮ ಜರುಗಿಸಬೇಕು. ಆತ್ಮೀಯರೇ, ನಾವು ಯಾವುದೇ ಪಕ್ಷಕ್ಕೆ ಸೀಮಿತರಲ್ಲ. ಪತ್ರಕರ್ತರಂದ್ರೆ ಸಂವಿಧಾನದ 4ನೇ ಸ್ತಂಭವಾಗಿ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ನಿಮ್ಮ ಒಂದು ಒಳ್ಳೆಯ ಕೆಲಸಕ್ಕೂ ನಾವು ಜನರಿಗೆ ತೋರಿಸ್ತೀವಿ, ಮತ್ತು ಒಂದು ಕೆಟ್ಟ ಕೆಲಸ ತಾವು ಮಾಡಿದ್ರೂ ನಾವು ಜನರಿಗೆ ತೋರಿಸ್ತೀವಿ. ನಾವು ಇಂಥ ಕಾರ್ಯ ಮಾಡುವ ಒಬ್ಬ ಪತ್ರಕರ್ತರ ಒಂದು ಬ್ಯಾನರನ್ನು ಈ ರೀತಿ ನೀವು ಹರಿದು ಹಾಕಿದರೆ ಇದು ಯಾವ ಮಟ್ಟಿಗೆ ಸರಿ ಅಂತ ತಾವೇ ತಿಳಿದುಕೊಳ್ಳಬೇಕು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದು ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ.